ಹಣಕ್ಕೋಸ್ಕರ ಸಿಕ್ಕವರನ್ನ ಬೆದರಿಸಿದ್ರ ಪೊಲೀಸರು. ಅಮಾಯಕರಿಗೆ ಬೆದರಿಕೆ ಹಾಕಿ ಸುಳ್ಳು ಕೇಸ್ ಹಾಕ್ತೀನಿ ಅಂತ ಹೇಳಿದ್ರಂತೆ. ಶಿವಮೊಗ್ಗ ಎಸ್ಪಿ ಕಚೇರಿಗೆ ಸಂತ್ರಸ್ತರು ಈಗ ನ್ಯಾಯಕ್ಕಾಗಿ ದೂರನ್ನ ಕೊಟ್ಟಿದ್ದಾರೆ. ಹೊಸಮನೆ ಬಡಾವಣೆಯ ಠಾಣೆಯ ಪಿಎಸ್ಐ ಕೃಷ್ಣಕುಮಾರ್ ಮಾನೆ, ಪೊಲೀಸ್ ಸಿಬ್ಬಂದಿ ತೇಜು, ಹನುಮಂತ ಅಮಾತಿ ಮೇಲೆ ಈಗ ದೂರನ್ನ ನೀಡಲಾಗಿದೆ. ಎಸ್ಪಿಗೆ ವಿಡಿಯೋ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಅನಿಲ್ ಕುಮಾರ್, ದೀಪಕ್. ಯಾರು ದೂರು ಕೊಟ್ಟಿಲ್ಲ, ನಮ್ಮ ಮೇಲೆ ಯಾವ ಕೇಸೂ ಇಲ್ಲ, ಸ್ಟೇಷನ್ಗೆ ಕರೆದ್ರು. ಯಾಕೆ ಅಂತ ಕೇಳಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ಠಾಣೆಯಲ್ಲಿ ಮೊಬೈಲ್ ಅನ್ನ ಕಿತ್ಕೊಂಡ್ರು, ಹಣ ಕಿತ್ಕೊಂಡ್ರು, ಹಿಂಸೆ ಕೊಟ್ರು ಅಂತ ಹೇಳಿ ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರ ಕಿರುಕುಳದಿಂದ ದೀಪಕ್ಗೆ ಮೂರ್ಛೆ ರೋಗ ಬಂದಿದೆ. ಪೊಲೀಸರಿಂದ ಕಿರುಕುಳವನ್ನ ತಪ್ಪಿಸಿ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಈಗ ಎಸ್ಪಿಗೆ ದೂರು ಕೊಟ್ಟು ಮನವಿಯನ್ನ ಸಲ್ಲಿಸಿದ್ದಾರೆ. ಠಾಣೆಯಲ್ಲಿ ಹಲ್ಲೆ ನಡೆಸಿದ ವಿಡಿಯೋಗಳು ಈಗ ಫುಲ್ ವೈರಲ್ ಆಗ್ತಾ ಇದ್ದು, ಇದೀಗ ಅಲ್ಲಿನ ಪಿಎಸ್ಐ ಆಗಿರುವಂತಹ ಕೃಷ್ಣಕುಮಾರ್ ಆಗಿರ್ಬೋದು, ಅಲ್ಲಿನ ಸಿಬ್ಬಂದಿಯ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಯಾವುದೇ ರೀತಿಯ ದೂರಿಲ್ಲ, ಕೇಸು ಇಲ್ಲ, ಯಾರೂ ದೂರು ಕೊಟ್ಟಿಲ್ಲ, ಅಂಥದ್ರಲ್ಲಿ ನಮ್ಮನ್ನ ಸ್ಟೇಷನ್ಗೆ ಕರೆಸಿ ಈಗ ಯಾಕೆ ಅಂತ ಕೇಳಿದಕ್ಕೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಅಂತ ಹೇಳಿ ಅನಿಲ್ ಕುಮಾರ್ ಹಾಗೇನೆ ದೀಪಕ್ ಎಸ್ಪಿಗೆ ದೂರನ್ನ ಸಲ್ಲಿಸಿದ್ದಾರೆ. ಆ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ನಮ್ಮ ಅಣ್ಣಂದು ಬೋಯಿಕಣೆ ಸರ್ಕಲ್ ಜಗಳ ಆಗ್ತಿತ್ತು ಸರ್. ನಾವೇನು ತಪ್ಪಾಗಿ ಮಾಡಿಲ್ಲ, ಅಣ್ಣ ತಮ್ಮ ಕೂಗಾಡ್ತಿದ್ವಿ ಅಷ್ಟೇ. ಕೂಗಾಡ್ದು ಬಂದು ಪೊಲೀಸರು ಬಂದು ಇನ್ಸ್ಪೆಕ್ಟರ್ ಹೊಸಮನೆ ಸರ್ಕಲ್, ಹೊಸಮನೆ ಸ್ಟೇಷನ್ ಇನ್ಸ್ಪೆಕ್ಟರ್ ಬಂದು ಕರ್ಕೊಂಡು ಹೋಗಿ ಹೆಂಗ್ ಬೇಕಂಗ್ ಬ್ರಹ್ಮಬೇಟ್ ತಗೊಂಡು ಹೆಂಗ್ ಬೇಕಂಗ್ ಎದೆ ಪಡ 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 ಅಂತ ಹೊಡೆದ್ರು. ಹೊಡೆದು ನನಗೂ ಹೊಡೆದು ಕೂರ್ಸಿದ್ರು ಸೆಲ್ ಮುಂದೆ. ನನಗೆ ಬಿಟ್ಟು ಕಾಲ ಒಂದು ಹೊಡೆತ ಹೊಡೆದು ಕೂರ್ಸಿದ್ರು ಕೆಳಗೆ. ಬ್ರಹ್ಮಬೇಟ್ ತಗೊಂಡು ಹಿಂಗಂತ ಸಿಕ್ಕಾಬಟ್ಟೆ ಹೊಡೆದ್ರು. ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಕಂಪ್ಲೇಂಟ್ ತಗೊಳ್ಳಲ್ಲ, ಬೇರೆಯವ್ರು ಕಂಪ್ಲೇಂಟ್ ಕೊಟ್ಟರೆ ಈಗ ಬೇಗ ತಗೊಂಡ್ಬಿಡ್ತಾರೆ ಸರ್. ನಾವೇನು ತಪ್ಪು ಮಾಡಿಲ್ಲ ಅಂದ್ರೂ ನಮ್ ಕಂಪ್ಲೇಂಟ್ ತಗೊಳ್ಳಲ್ಲ ಇವರು. ಸುಮ್ಮನೆ ಏಕ್ದಮ್ ಮಾತಾಡ್ತಾನೆ ಬೆಲ್ಟ್ ಎತ್ಕೊಂಡು ಹೊಡಿತಾ ಇದ್ದಾರೆ. ನಾವು ಯಾರ ಬಗ್ಗೆ ಏನೂ ಮಾತಾಡಿಲ್ಲ, ಯಾವ ಪಬ್ಲಿಗೂ ನಾವು ತೊಂದರೆ ಕೊಟ್ಟಿಲ್ಲ. ಸುಮ್ಮನೆ ಸ್ಟೇಷನ್ ಒಳಗೆ ಕರ್ಕೊಂಡು ಸುಮ್ಮನೆ ಕಾಲಲ್ಲಿ ಇಟ್ಕೊಂಡು ಹೊಡೆದವ್ರೆ. ನನ್ನ ಎದೆ ಶಿವ ಕಾಲಲ್ಲಿ ಹೊಡೆದವ್ರೆ. ನನ್ನ ಎದೆನೂ ಫಸ್ಟೇ ನನ್ನ ಪೇಷಂಟ್ ನನ್ನ ಕರ್ಕೊಂಡೋಗಿ ಹೊಡೆದವ್ರೆ. ನನಗೆ ಇವಾಗಲೂ ಪಿಕ್ಸ್ ಬರುತ್ತೆ. ID ಕಾರ್ಡ್, ಮೆಡಿಕಾರ್ಡ್ ಎಲ್ಲ ಜೀಸಿ ಎಂಟ್ರಿ ಜೈಲಿಂದ ನಾನು ತರಿಸ್ಕೊಂಡಿದ್ದೀನಿ. ಅದು ನಮ್ಮ ಫ್ಯಾಮಿಲಿ ಮ್ಯಾಟ್ರಿಗೆ ಹೋಗಿದ್ದು. ಅದು ನಮ್ಮ ಮಿಸ್ಸಸ್ ಏನೋ ಸೂಸೈಡ್ ಕೇಸ್ಗೆ ಹೋಗಿದ್ವಿ. ಅವತ್ತಿಂದ ಇವತ್ತವರೆಗೂ ನನಗೆ ಆಗ್ತಾ ಇಲ್ಲ ಎದೆ ನೋವು. ನಂದು ನಮ್ಮ ಅಣ್ಣಂದು ಬೋಯಿಕಣೆ ಸರ್ಕಲ್ ಜಗಳ ಆಗ್ತಿತ್ತು ಸರ್. ನಾವೇನು ತಪ್ಪಾಗಿ ಮಾಡಿಲ್ಲ, ಅಣ್ಣ ತಮ್ಮ ಕೂಗಾಡ್ತಿದ್ವಿ ಅಷ್ಟೇ. ಕೂಗಾಡ್ದು ಬಂದು ಪೊಲೀಸರು ಬಂದು ಈಗ ಭದ್ರಾವತಿಯ ಪೊಲೀಸರ ಮೇಲೆ ದೂರನ್ನ ಇವರು ಕೊಟ್ಟಿದ್ದಾರೆ. ಶಿವಮೊಗ್ಗ ಎಸ್ಪಿ ಕಚೇರಿಗೆ ಸಂತ್ರಸ್ತರು ದೂರನ್ನ ಸಲ್ಲಿಸಿದ್ದಾರೆ. ನಮ್ಮ ಮೇಲೆ ಯಾರೂ ದೂರನ್ನು ಕೊಟ್ಟಿಲ್ಲ, ಕೇಸೂ ಇಲ್ಲ ಅಂತ ಆದರೂ ಕೂಡ ನಮ್ಮನ್ನ ಸ್ಟೇಷನ್ಗೆ ಕರೆಸಿಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ CCTVಯ ದೃಶ್ಯಾವಳಿಗಳು ಕೂಡ ಈಗ ವೈರಲ್ ಆಗ್ತಾ ಇದೆ, ಪೊಲೀಸರು ಹಲ್ಲೆ ಮಾಡಿರುವಂತಹ ದೃಶ್ಯಗಳು. ಹಣಕ್ಕೋಸ್ಕರ ಸಿಕ್ಕವರನ್ನ ಬೆದರಿಸಿದ್ರ ಪೊಲೀಸರು. ಅಮಾಯಕರಿಗೆ ಬೆದರಿಕೆ ಹಾಕಿ ಸುಳ್ಳು ಕೇಸ್ ಹಾಕ್ತೀನಿ ಅಂತ ಹೇಳಿದ್ರಂತೆ. ಶಿವಮೊಗ್ಗ ಎಸ್ಪಿ ಕಚೇರಿಗೆ ಸಂತ್ರಸ್ತರು ಈಗ ನ್ಯಾಯಕ್ಕಾಗಿ ದೂರನ್ನ ಕೊಟ್ಟಿದ್ದಾರೆ. ಹೊಸಮನೆ ಬಡಾವಣೆಯ ಠಾಣೆಯ ಪಿಎಸ್ಐ ಕೃಷ್ಣಕುಮಾರ್ ಮಾನೆ, ಪೊಲೀಸ್ ಸಿಬ್ಬಂದಿ ತೇಜು, ಹನುಮಂತ ಅಮಾತಿ ಮೇಲೆ ಈಗ ದೂರನ್ನ ನೀಡಲಾಗಿದೆ. ಎಸ್ಪಿಗೆ ವಿಡಿಯೋ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಅನಿಲ್ ಕುಮಾರ್, ದೀಪಕ್. ಯಾರು ದೂರು ಕೊಟ್ಟಿಲ್ಲ, ನಮ್ಮ ಮೇಲೆ ಯಾವ ಕೇಸೂ ಇಲ್ಲ, ಸ್ಟೇಷನ್ಗೆ ಕರೆದ್ರು. ಯಾಕೆ ಅಂತ ಕೇಳಿದ್ದಕ್ಕೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು, ಠಾಣೆಯಲ್ಲಿ ಮೊಬೈಲ್ ಅನ್ನ ಕಿತ್ಕೊಂಡ್ರು, ಹಣ ಕಿತ್ಕೊಂಡ್ರು, ಹಿಂಸೆ ಕೊಟ್ರು ಅಂತ ಹೇಳಿ ಎಸ್ಪಿಗೆ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸರ ಕಿರುಕುಳದಿಂದ ದೀಪಕ್ಗೆ ಮೂರ್ಛೆ ರೋಗ ಬಂದಿದೆ. ಪೊಲೀಸರಿಂದ ಕಿರುಕುಳವನ್ನ ತಪ್ಪಿಸಿ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಈಗ ಎಸ್ಪಿಗೆ ದೂರು ಕೊಟ್ಟು ಮನವಿಯನ್ನ ಸಲ್ಲಿಸಿದ್ದಾರೆ. ಠಾಣೆಯಲ್ಲಿ ಹಲ್ಲೆ ನಡೆಸಿದ ವಿಡಿಯೋಗಳು ಈಗ ಫುಲ್ ವೈರಲ್ ಆಗ್ತಾ ಇದ್ದು, ಇದೀಗ ಅಲ್ಲಿನ PSI ಆಗಿರುವಂತಹ ಕೃಷ್ಣಕುಮಾರ್ ಆಗಿರ್ಬೋದು, ಅಲ್ಲಿನ ಸಿಬ್ಬಂದಿಯ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ನಮ್ಮ ಮೇಲೆ ಯಾವುದೇ ರೀತಿಯ ದೂರಿಲ್ಲ, ಕೇಸು ಇಲ್ಲ, ಯಾರೂ ದೂರು ಕೊಟ್ಟಿಲ್ಲ, ಅಂಥದ್ರಲ್ಲಿ ನಮ್ಮನ್ನ ಸ್ಟೇಷನ್ಗೆ ಕರೆಸಿ ಈಗ ಯಾಕೆ ಅಂತ ಕೇಳಿದಕ್ಕೆ ಹಿಗ್ಗಾಮುಗ್ಗ ಥಳಿಸಿದ್ದಾರೆ ಅಂತ ಹೇಳಿ ಅನಿಲ್ ಕುಮಾರ್ ಹಾಗೇನೆ ದೀಪಕ್ ಎಸ್ಪಿಗೆ ದೂರನ್ನ ಸಲ್ಲಿಸಿದ್ದಾರೆ. ಆ ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ನಮ್ಮ ಅಣ್ಣಂದು ಬೋಯಿಕಣೆ ಸರ್ಕಲ್ ಜಗಳ ಆಗ್ತಿತ್ತು ಸರ್. ನಾವೇನು ತಪ್ಪಾಗಿ ಮಾಡಿಲ್ಲ, ಅಣ್ಣ ತಮ್ಮ ಕೂಗಾಡ್ತಿದ್ವಿ ಅಷ್ಟೇ. ಕೂಗಾಡ್ದು ಬಂದು ಪೊಲೀಸರು ಬಂದು ಇನ್ಸ್ಪೆಕ್ಟರ್ ಹೊಸಮನೆ ಸರ್ಕಲ್, ಹೊಸಮನೆ ಸ್ಟೇಷನ್ ಇನ್ಸ್ಪೆಕ್ಟರ್ ಬಂದು ಕರ್ಕೊಂಡು ಹೋಗಿ ಹೆಂಗ್ ಬೇಕಂಗ್ ಬ್ರಹ್ಮಬೇಟ್ ತಗೊಂಡು ಹೆಂಗ್ ಬೇಕಂಗ್ ಎದೆ ಪಡ 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 ಅಂತ ಹೊಡೆದ್ರು. ಹೊಡೆದು ನನಗೂ ಹೊಡೆದು ಕೂರ್ಸಿದ್ರು ಸೆಲ್ ಮುಂದೆ. ನನಗೆ ಬಿಟ್ಟು ಕಾಲ ಒಂದು ಹೊಡೆತ ಹೊಡೆದು ಕೂರ್ಸಿದ್ರು ಕೆಳಗೆ. ಬ್ರಹ್ಮಬೇಟ್ ತಗೊಂಡು ಹಿಂಗಂತ ಸಿಕ್ಕಾಬಟ್ಟೆ ಹೊಡೆದ್ರು. ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಕಂಪ್ಲೇಂಟ್ ತಗೊಳ್ಳಲ್ಲ, ಬೇರೆಯವ್ರು ಕಂಪ್ಲೇಂಟ್ ಕೊಟ್ಟರೆ ಈಗ ಬೇಗ ತಗೊಂಡ್ಬಿಡ್ತಾರೆ ಸರ್. ನಾವೇನು ತಪ್ಪು ಮಾಡಿಲ್ಲ ಅಂದ್ರೂ ನಮ್ ಕಂಪ್ಲೇಂಟ್ ತಗೊಳ್ಳಲ್ಲ ಇವರು. ಸುಮ್ಮನೆ ಏಕ್ದಮ್ ಮಾತಾಡ್ತಾನೆ ಬೆಲ್ಟ್ ಎತ್ಕೊಂಡು ಹೊಡಿತಾ ಇದ್ದಾರೆ. ನಾವು ಯಾರ ಬಗ್ಗೆ ಏನೂ ಮಾತಾಡಿಲ್ಲ, ಯಾವ ಪಬ್ಲಿಗೂ ನಾವು ತೊಂದರೆ ಕೊಟ್ಟಿಲ್ಲ. ಸುಮ್ಮನೆ ಸ್ಟೇಷನ್ ಒಳಗೆ ಕರ್ಕೊಂಡು ಸುಮ್ಮನೆ ಕಾಲಲ್ಲಿ ಇಟ್ಕೊಂಡು ಹೊಡೆದವ್ರೆ. ನನ್ನ ಎದೆ ಶಿವ ಕಾಲಲ್ಲಿ ಹೊಡೆದವ್ರೆ. ನನ್ನ ಎದೆನೂ ಫಸ್ಟೇ ನನ್ನ ಪೇಷಂಟ್ ನನ್ನ ಕರ್ಕೊಂಡೋಗಿ ಹೊಡೆದವ್ರೆ.
ನನಗೆ ಇವಾಗಲೂ ಪಿಟ್ಸ್ ಬರುತ್ತೆ. ID ಕಾರ್ಡ್ ಮೆಡಿಕಾರ್ಡ್ ಎಲ್ಲ ಜೀಸಿ 8 ಜನರಿಂದ ನಾನು ತರಿಸ್ಕೊಂಡಿದ್ದೀನಿ. ಅದು ನಮ್ಮ ಫ್ಯಾಮಿಲಿ ಮ್ಯಾಟ್ರಿಗೆ ಹೋಗಿದ್ದು, ಅದು ನಮ್ಮ ಮಿಸ್ಸಸ್ ಏನೋ ಸೂಸೈಡ್ ಕೇಸ್ಗೆ ಹೋಗಿದ್ವಿ. ಅವತ್ತಿಂದ ಇವತ್ತವರೆಗೂ ನನಗೆ ಆಗ್ತಾ ಇಲ್ಲ ಎದೆ ನೋವು. ನಂದು ನಮ್ಮ ಅಣ್ಣಂದು ಬೋಯಿಕಣೆ ಸರ್ಕಲ್ ಜಗಳ ಆಗ್ತಿತ್ತು ಸರ್. ನಾವೇನು ತಪ್ಪಾಗಿ ಮಾಡಿಲ್ಲ, ಅಣ್ಣ ತಮ್ಮ ಕೂಗಾಡ್ತಿದ್ವಿ ಅಷ್ಟೇ. ಕೂಗಾಡ್ದು ಬಂದು ಪೊಲೀಸರು ಬಂದು ಈಗ ಭದ್ರಾವತಿಯ ಪೊಲೀಸರ ಮೇಲೆ ದೂರನ್ನ ಇವರು ಕೊಟ್ಟಿದ್ದಾರೆ. ಶಿವಮೊಗ್ಗ SP ಕಚೇರಿಗೆ ಸಂತ್ರಸ್ತರು ದೂರನ್ನ ಸಲ್ಲಿಸಿದ್ದಾರೆ. ನಮ್ಮ ಮೇಲೆ ಯಾರೂ ದೂರನ್ನು ಕೊಟ್ಟಿಲ್ಲ, ಕೇಸೂ ಇಲ್ಲ ಅಂತ ಆದರೂ ಕೂಡ ನಮ್ಮನ್ನ ಸ್ಟೇಷನ್ಗೆ ಕರೆಸಿಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ CCTV ದೃಶ್ಯಾವಳಿಗಳು ಕೂಡ ಈಗ ವೈರಲ್ ಆಗ್ತಾ ಇದೆ, ಪೊಲೀಸರು ಹಲ್ಲೆ ಮಾಡಿರುವಂತಹ ದೃಶ್ಯಗಳು.